ನೀವು ಫಿಸಿಕ್ಸ್ KCET ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ತಯಾರಿಯೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಂದರೆ ಇವತ್ತಿನ ಸೆಷನಲ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ 28 ಚಾಪ್ಟರು ಅಂದರೆ ಫಸ್ಟ್ PUC ಯಲ್ಲಿ ಒಂದು 14 ಚಾಪ್ಟರು, ಸೆಕೆಂಡ್ PUC ಯಲ್ಲಿ ಒಂದು 14 ಚಾಪ್ಟರು. ಸೊ ಟೋಟಲ್ 28 ಚಾಪ್ಟರ್ ಒಳಗಿನ ಇಂಪಾರ್ಟೆಂಟ್ ಫಾರ್ಮುಲಾಸು ಮತ್ತು ಶಾರ್ಟ್ಕಟ್ ಟ್ರಿಕ್ಸು, ಮೆಥಡ್ಸು ಅವೆಲ್ಲವನ್ನು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಹಾಗಾದರೆ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಕ್ಲಾಸ್. ಸೊ ಕಮಿಂಗ್ ಟು ಫಸ್ಟ್ ಪಾಯಿಂಟ್, ಜಸ್ಟ್ ಗೋ ಥ್ರೂ ದಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ. ಫಸ್ಟ್ ಫಿಸಿಕಲ್ ಕಾನ್ಸ್ಟೆಂಟ್ಗಳು. ಸೊ ಫಿಸಿಕಲ್ ಕಾನ್ಸ್ಟೆಂಟ್ಗಳು ಯೂಸ್ವಲಿ ಕ್ವಶನಲ್ಲಿ ಫಿಸಿಕಲ್ ಕಾನ್ಸ್ಟೆಂಟನ್ನು ಕೊಟ್ಟು ಬಿಟ್ಟಿರ್ತಾರೆ. ಸೊ ಇದನ್ನು ನೆನಪಿಡೋ ಅವಶ್ಯಕತೆ ನಮಗೆ ಇಲ್ಲ. ಬಟ್ ಮೇನ್ ಏನಿರ್ತಾವಲ್ಲ, ಮಾಸ್ ಆಫ್ ದ ಎಲೆಕ್ಟ್ರಾನ್, ಮಾಸ್ ಆಫ್ ದ ಪ್ರೋಟಾನ್, ಮಾಸ್ ಆಫ್ ದ ನ್ಯೂಟ್ರಾನ್, ಇದಿಷ್ಟು ನಿಮಗೆ ನೆನಪಿರಲೇಬೇಕು. ಅಂದರೆ ವೆಲಾಸಿಟಿ ಆಫ್ ಲೈಟ್, ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಇವಿಷ್ಟು ಬೇಸಿಕ್ ಕಾನ್ಸ್ಟೆಂಟ್ ನಿಮಗೆ ನೆನಪಿರಬೇಕು. ಅದು ಬಿಟ್ಟರೆ ಮತ್ತೆ ಏನು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕಮಿಂಗ್ ಟು ಫಸ್ಟ್ ಕಾನ್ಸೆಪ್ಟ್, ಮೆಕ್ಯಾನಿಕ್ಸ್ ಮೇಲೆ ಫಸ್ಟ್ ಯಾವ್ದು ಬರ್ತಾ ಇದೆ ಅಂದರೆ ವೆಕ್ಟರ್ಸ್ ಬರ್ತಾ ಇದೆ. ಜಸ್ಟ್ ಗೋ ಥ್ರೂ ಇಟ್. ನೋಡಿ, ನೊಟೇಷನ್ ಇದೆ. ಮ್ಯಾಗ್ನಿಟ್ಯೂಡನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಡಾಟ್ ಪ್ರಾಡಕ್ಟನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಕ್ರಾಸ್ ಪ್ರಾಡಕ್ಟನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಅದರ ಬಗ್ಗೆ ಒಂದು ಲಿಸ್ಟ್ ಆಫ್ ದ ಫಾರ್ಮುಲಾ ಇದೆ. ಹಾಗಾದರೆ ನೆಕ್ಸ್ಟ್ ಕೈನೆಮೆಟಿಕ್ಸ್ ಅಲ್ಲಿ ಯಾವ ರೀತಿ ನೋಡಿ, ಅವರೇಜ್ ಅಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ಮುಲಾಸ್ ಯಾವ ರೀತಿ ಇದೆ ನೋಡಿ. ಅವರೇಜ್ ವೆಲಾಸಿಟಿ ಡೆಲ್ಟಾ r ಅಪಾನ್ ಡೆಲ್ಟಾ t, ಅವರೇಜ್ ಆಕ್ಸಲರೇಷನ್ ಡೆಲ್ಟಾ v ಅಪಾನ್ ಡೆಲ್ಟಾ t, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂಡ್ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಫಾರ್ಮುಲಾ. ಹಾಗಾದರೆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಚಾಪ್ಟರ್ಗೆ ಬಂದಾಗ we are having three equations. First one, v is equal to u plus at. Second one, s is equal to ut plus half at square. And third one, v square minus u square is equal to 2as. ಹೌದಲ್ವಾ? ಈ ಮೂರು ಫಾರ್ಮುಲಾಸ್ ಅನ್ನು ನಾವು ನೆನಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ ರಿಲೇಟಿವ್ ವೆಲಾಸಿಟಿ ಫಾರ್ಮುಲಾನ ನೋಡಿ. ರಿಲೇಟಿವ್ ವೆಲಾಸಿಟಿ ಫಾರ್ಮುಲಾ ಏನಿದೆ? ರಿಲೇಟಿವ್ ವೆಲಾಸಿಟಿ ಫಾರ್ಮುಲಾ ಎಸ್, VAB is equal to VA minus VB. Then coming to projectile motion, just to go through the projectile motion. projectile motion ಅಲ್ಲಿ ಹೈಟ್ ಇದೆ, ರೇಂಜ್ ಇದೆ, ಫಾರ್ಮುಲಾಸ್ ಕೂಡ ಲಿಸ್ಟ್ ಅಲ್ಲಿ ಇದೆ ನೋಡಿ. ಏನೇನಿದೆ? ಟೈಮ್ ಆಫ್ ಫ್ಲೈಟ್, ರೇಂಜ್ ಫಾರ್ಮುಲಾ, ಹೈಟ್ ಫಾರ್ಮುಲಾ, ದೆನ್ ಪ್ರೊಜೆಕ್ಟೈಲ್ ಇಕ್ವೇಶನ್, ಅದು ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ನ್ಯೂಟನ್ಸ್ ಲಾಸ್ ಆ್ಯಂಡ್ ಫ್ರಿಕ್ಷನ್. ಹಾಗಾದರೆ ನೋಡ್ಕೊಳ್ಳಿ ಫಾರ್ಮುಲಾಸ್ ಏನೇನಿದೆ ನೋಡಿ. ಲೀನಿಯರ್ ಮೊಮೆಂಟಮ್, ನ್ಯೂಟನ್ ಫಸ್ಟ್ ಲಾ, second law, third law, frictional force, banking angle, centripetal force, pseudo force, minimum speed to complete vertical circle and conical pendulum. ಇಷ್ಟು ನೀವು ಫಾರ್ಮುಲಾಸ್ ಅನ್ನು ನೆನಪಿಟ್ಟುಕೊಂಡ್ರೆ ಸಾಕು. ಸೊ ಕಮಿಂಗ್ ಟು ವರ್ಕ್, ಪವರ್, ಎನರ್ಜಿ ಏನೇನಿದೆ ನೋಡಿ. ವರ್ಕ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇದೆ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ವರ್ಕ್ ಡನ್ ಬೈ ಅ ಕನ್ಸರ್ವೇಟಿವ್ ಫೋರ್ಸಸ್ and work energy theorem and mechanical energy and power formula, ಅದು ಕೂಡ ಲಿಸ್ಟ್ ಅಲ್ಲಿ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಪ್ರತಿಯೊಂದನ್ನು ತಮ್ಮ ನೋಟ್ಬುಕ್ ಅಲ್ಲಿ ಬರ್ಕೋಬೇಕು, ತುಂಬಾ ಹೆಲ್ಪ್ ಆಗ್ತದೆ ಇದು, ಹೌದಲ್ವಾ? ಸೊ ಕಮಿಂಗ್ ಟು ಸೆಂಟರ್ ಆಫ್ ಮಾಸ್ ಅಂಡ್ ಕೊಲಿಷನ್. ಸೆಂಟರ್ ಆಫ್ ಮಾಸ್ ಮತ್ತು ಕೊಲಿಷನ್ ಅನ್ನು ನೀವು ತಗೊಂಡಾಗ ಸೆಂಟರ್ ಆಫ್ ಮಾಸ್ ಫ್ಯೂ ಯೂಸ್ಫುಲ್ ಕಾನ್ಫಿಗರೇಷನ್ ಇದೆ ನೋಡಿ. ಫಸ್ಟ್ ಏನಿದೆ? m1 and m2 separated by a distance r. We should use first formula. If we are having triangle, we should use second formula. If we are having semicircular ring, we should use third formula. Semicircular disc, fourth formula. Hemispherical shell, fifth formula. Solid hemisphere, sixth formula. For cone, we should use seventh formula. Then motion of center of mass, ಅದರದೊಂದು ಫಾರ್ಮುಲಾ ಇದೆ ನೋಡಿ. ಎಕ್ಸ್ಟರ್ನಲ್ ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಇಂಪಲ್ಸ್ ಫಾರ್ಮುಲಾ,
ದೆನ್ ರಿಗಾರ್ಡಿಂಗ್ ಟು ದಿ ಕೊಲಿಸನ್ಗೂ ಕೂಡ ಒಂದು ಫಾರ್ಮುಲಾ ಲಿಸ್ಟ್ ಇದೆ ನೋಡಿ, ಜಸ್ಟ್ ಗೋ ಥ್ರೂ ಇಟ್. ದೆನ್ ರಿಜಿಡ್ ಬಾಡಿ ಆ್ಯಂಡ್ ಡೈನಾಮಿಕ್ಸ್, ಆಂಗ್ಯುಲರ್ ವೆಲಾಸಿಟಿ ಫಾರ್ಮುಲಾ, ಆಂಗ್ಯುಲರ್ ಆಕ್ಸಲರೇಷನ್ ಫಾರ್ಮುಲಾ, ದೆನ್ ರೊಟೇಷನ್ ಅಬೌಟ್ ಅನ್ ಆಕ್ಸಸ್ ವಿತ್ ಕಾನ್ಸ್ಟಂಟ್ ಅಲ್ಫಾ, ಅಲ್ಲಿ ಕೂಡ 3 ಫಾರ್ಮುಲಾಸ್ ಕಾಣ್ತಾ ಇದೆ. ದೆನ್ ಮೂಮೆಂಟ್ ಆಫ್ ಇನರ್ಷಿಯಾ, ತುಂಬ ಇಂಪಾರ್ಟೆಂಟು ಮೂಮೆಂಟ್ ಆಫ್ ಇನರ್ಷಿಯಾ. ರಿಗಾರ್ಡಿಂಗ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಒಂದು ರಿಂಗು, ಡಿಸ್ಕು, ಶೆಲ್ಲು, ಸ್ಪಿಯರು, ರಾಡು, ದೆನ್ ಹ್ಯಾಲೋ ಸಿಲಿಂಡರ್, ಸಾಲಿಡ್ ಸಿಲಿಂಡರ್, ರೆಕ್ಟ್ಯಾಂಗಲ್. ನೋಡಿ ಎಷ್ಟು ಕ್ಲಿಯರ್ ಕಟ್ ಆಗಿ ಇದೆ. ದೆನ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್, ಆಂಗ್ಯುಲರ್ ಮೊಮೆಂಟಮ್, ರೇಡಿಯಸ್ ಆಫ್ ಗೈರೇಷನ್, ಟಾರ್ಕ್, ದೆನ್ ಕಾನ್ಸರ್ವೇಷನ್ ಆಫ್ ಮೊಮೆಂಟಮ್, ಈಕ್ವಿಲಿಬ್ರಿಯಂ ಕಂಡೀಷನ್, ಕೈನೆಟಿಕ್ ಎನರ್ಜಿ ಆ್ಯಂಡ್ ಡೈನಾಮಿಕ್ಸ್. ಎಲ್ಲ ಫಾರ್ಮುಲಾಸು ನಿಮ್ಮ ಕಣ್ಣು ಮುಂದೆ ಇದೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪ್ರತಿಯೊಂದು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪೌಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗ್ತದೆ. ರಿಗಾರ್ಡಿಂಗ್ ಟು ದಿ ಗ್ರಾವಿಟೇಷನ್, ನೋಡಿ ಗ್ರಾವಿಟೇಷನ್ ಚಾಪ್ಟರ್ಗೆ ಬಂದ್ಬಿಟ್ವಿ ಆಲ್ರೆಡಿ. ಸೊ ಗ್ರಾವಿಟೇಷನ್, ಫೋರ್ಸ್ ಫಾರ್ಮುಲಾ, potential energy formula, then gravitational acceleration formula, variation of g with depth formula, variation of g with height formula, effect of non-spherical earth shape, effect of earth rotation on the apparent weight. ಹೌದಲ್ವಾ? ಹಾಗಾದರೆ ನೆಕ್ಸ್ಟ್, acceleration due to gravity due to the rotation of the earth ಏನಿದೆ, mg dash theta is equal to mg minus m omega square r cos square theta. Orbital velocity formula, escape velocity formula, Kepler's laws. For your kind information, Kepler's laws na ಓದಲಿಕ್ಕೆ ಹೋಗಬೇಡಿ, KCET ಅಲ್ಲಿ ಕ್ವೆಶ್ಚನ್ಸ್ ಬರೋದಿಲ್ಲ. Then coming to simple harmonic motion, ಬೇಗ just go through it, ವಿಡಿಯೋ ಪೌಸ್ ಮಾಡಿಬಿಟ್ಟು ನೋಡಿ. Hooke's law, acceleration, time period, displacement, velocity, potential energy, kinetic energy, total energy, simple pendulum, physical pendulum, then torsional pendulum, spring in series, spring in parallel, ಪ್ರತಿಯೊಂದು ಫಾರ್ಮುಲಾಸನ್ನು ಲಿಸ್ಟ್ ಮಾಡಿದ್ದೇವೆ ನೋಡಿ. ದೆನ್ ಸೂಪರ್ಪೊಸಿಷನ್ ಆಫ್ 2 ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್. ದೆನ್ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನ ನೋಡಿ, ಮಾಡ್ಯುಲಸ್ ಆಫ್ ರಿಜಿಡಿಟಿ, ಕಂಪ್ರೆಸಿಬಿಲಿಟಿ, ಪಾಯ್ಸನ್ಸ್ ರೇಷಿಯೋ, ಎಲಾಸ್ಟಿಕ್ ಎನರ್ಜಿ, ಸರ್ಫೇಸ್ ಟೆನ್ಷನ್ ಆ್ಯಂಡ್ ಸೋ ಆನ್. ಬರ್ಕೋಬೇಕು ವಿದ್ಯಾರ್ಥಿಗಳು, ವಿಡಿಯೋ ಪೌಸ್ ಮಾಡಿಬಿಟ್ಟು ಪ್ರತಿಯೊಂದನ್ನು ನೀವು ಬರ್ಕೋಬೇಕು. ಸೊ ಕಮಿಂಗ್ ಟು ವೇವ್ಸ್, ರಿಗಾರ್ಡಿಂಗ್ ಟು ವೇವ್ಸ್ ವಿ ಆರ್ ಹ್ಯಾವಿಂಗ್ ಫ್ಯೂ ಫಾರ್ಮುಲಾಸ್. ಟೈಮ್ ಪೀರಿಯಡ್ ಇದೆ, ವೇವ್ ವೆಲಾಸಿಟಿ ಇದೆ, ವೇವ್ ಕಾನ್ಸ್ಟಂಟ್ ಇದೆ, ಪ್ರೋಗ್ರೆಸಿವ್ ವೇವ್, ದೆನ್ ಟೆನ್ಷನ್, ಆಂಪ್ಲಿಟ್ಯೂಡ್ ಫಾರ್ಮುಲಾ, ಸ್ಟ್ಯಾಂಡಿಂಗ್ ವೇವ್. ಪ್ರತಿಯೊಂದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಪನ್ ಪೈಪ್, ಕ್ಲೋಸ್ಡ್ ಪೈಪ್, ಪ್ರತಿಯೊಂದು ಇದೆ. ಓಕೆ ನೋಡಿ, ಕ್ಲೋಸ್ಡ್ ಆರ್ಗನ್ ಪೈಪಲ್ಲಿ ಹಾರ್ಮೋನಿಕ್ಸ್ ಯಾವ ರೀತಿ ಇರ್ತವೆ, ಓಪನ್ ಪೈಪಲ್ಲಿ ಯಾವ ರೀತಿ ಹಾರ್ಮೋನಿಕ್ಸ್ ಇರ್ತವೆ, ಪ್ರತಿಯೊಂದು ಕೂಡ ಇದೆ. ಜಸ್ಟ್ ಗೋ ಥ್ರೂ ಇಟ್. ದೆನ್ ಡಾಪ್ಲರ್ ಎಫೆಕ್ಟ್, ರೆಸೊನೆನ್ಸ್ ಕಂಡೀಷನ್. ಹೌದಾ? ಹಾಗಾದರೆ ನೆಕ್ಸ್ಟ್ಗೆ ಬನ್ನಿ. ಫೇಸ್ ಡಿಫ್ರೆನ್ಸ್, path difference, intensity formula, fringe width, optical path, interference of waves transmitted through thin film, then diffraction from single slit, resolution, then Maru's law, ಪ್ರತಿಯೊಂದು ಕೂಡ ಇದೆ ನೋಡಿ. ಹಾಗಾದ್ರೆ ಆಪ್ಟಿಕ್ಸ್ಗೆ ಬನ್ನಿ. ಎಸ್, ವಿಡಿಯೋ ಪೌಸ್ ಮಾಡಿಬಿಟ್ಟು ಆಪ್ಟಿಕ್ಸ್ ಮೇಲೆ ಇರ್ತಕ್ಕಂತಹ ಎಲ್ಲ ಫಾರ್ಮುಲಾಸನ್ನು ದಯವಿಟ್ಟು ಬರ್ಕೊಳ್ಳಿ. ಯಾಕಂದರೆ ಆಪ್ಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪಾಯಿಂಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ದಯವಿಟ್ಟು ಎಲ್ಲ ಫಾರ್ಮುಲಾಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ವಿಡಿಯೋ ಪೌಸ್ ಮಾಡಿ ಎಲ್ಲ ಫಾರ್ಮುಲಾಸನ್ನು ಬರ್ಕೊಳ್ಳಿ. ಓಕೆ, ಡನ್, ಕಂಪ್ಲೀಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಹೀಟ್ ಆ್ಯಂಡ್ ಥರ್ಮೋಡೈನಮಿಕ್ಸ್. ವಿಡಿಯೋ ಪೌಸ್ ಮಾಡಿಬಿಟ್ಟು ಹೀಟು ಮತ್ತು ಥರ್ಮೋಡೈನಮಿಕ್ಸ್ ಮೇಲೆ ಇರ್ತಕ್ಕಂಥ ಎಲ್ಲ ಫಾರ್ಮುಲಾಸನ್ನು ದಯವಿಟ್ಟು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. Okay, heat and temperature, kinetic theory of gases, specific heat, thermodynamical process, heat transfer, Kirchhoff's laws, Wien's displacement law, Stephen's Boltzmann law, Newton's law of cooling. ಪ್ರತಿಯೊಂದು ಇದೆ ನೋಡಿ ಮಕ್ಕಳೇ.
ವಿಡಿಯೋ ಪಾಸ್ ಮಾಡಿಬಿಟ್ಟು ಎಲ್ಲ ಬರ್ಕೊಂಡ್ರಾ? ಓಕೆ, ಗುಡ್. ಸೊ ಕಮಿಂಗ್ ಟು ನೆಕ್ಸ್ಟ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್. ವೆರಿ ವೆರಿ ಇಂಪಾರ್ಟೆಂಟ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಬರ್ಕೊಳ್ಳಿ. ಕೂಲಂಬ್ಸ್ ಲಾ, ಎಲೆಕ್ಟ್ರಿಕ್ ಫೀಲ್ಡ್, electrostatic energy, electrostatic potential, electric dipole moment, potential of a dipole formula, field of a dipole, Gauss law and its application. Okay, capacitors ಮೇಲೆ ಇದೆ ನೋಡಿ, parallel plate capacitors, spherical capacitors, cylindrical capacitors in series, capacitors in parallel, energy stored in a capacitor. Then current electricity ಮೇಲೆನೂ ಕೂಡ ಒಂದಿಷ್ಟು ಫಾರ್ಮುಲಾಸ್ ಅನ್ನು ಬರ್ಕೊಳ್ಳಿ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್, ರೆಸಿಸ್ಟರ್ಸ್ ಇನ್ ಸೀರೀಸ್ ಅವು KCET ಬರೋದಿಲ್ಲ. ಕಮಿಂಗ್ ಟು ಗ್ಯಾಲೋನೋಮೀಟರ್ ಆ್ಯಂಡ್ ಅಮೀಟರ್. ಓಕೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಬೇಕು ವಿದ್ಯಾರ್ಥಿಗಳು. ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್, ವಿಡಿಯೋ ಪಾಸ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಬರ್ಕೊಳ್ಳಿ. ಅಮೀಟರ್, ವೋಲ್ಟ್ ಮೀಟರ್, ಚಾರ್ಜಿಂಗ್ ಆಫ್ ಕೆಪಾಸಿಟರ್, ಡಿಸ್ಚಾರ್ಜಿಂಗ್ ಆಫ್ ಕೆಪಾಸಿಟರ್, Faraday's law of electrolysis, magnetism, magnetic field due to current ಇದೆ, Biot-Savart law ಇದೆ, solenoid, toroid, Ampere's law, angle of dip, ಪ್ರತಿಯೊಂದು ಕೂಡ ನಾವು ಕವರ್ ಮಾಡಿದ್ದೇವೆ. ಓಕೆ, ವಿಡಿಯೋ ಪಾಸ್ ಮಾಡಿಬಿಟ್ಟು ಬರ್ಕೊಂಡ್ರಾ? ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೂ ಕೂಡ ಫಾರ್ಮುಲಾಸ್ ಇವೆ ನೋಡಿ, ದಯವಿಟ್ಟು ಬರ್ಕೊಳ್ಳಿ. ಮ್ಯಾಗ್ನೆಟಿಕ್ ಫ್ಲಕ್ಸ್, ಫ್ಯಾರಡೇಸ್ ಲಾ, ಲೆನ್ಸ್ ಲಾ, ಮೋಷನಲ್ EMF, ಸೆಲ್ಫ್ ಇಂಡಕ್ಟನ್ಸ್, ದೆನ್ ಎನರ್ಜಿ ಸ್ಟೋರ್ಡ್ ಇನ್ ಎ ಇಂಡಕ್ಟರ್, ಎನರ್ಜಿ ಡೆನ್ಸಿಟಿ, ಮ್ಯೂಚುವಲ್ ಇಂಡಕ್ಟನ್ಸ್. ಸೊ ಪ್ರತಿಯೊಂದನ್ನು ಕೂಡ ನೀವು ಬರ್ಕೋಬೇಕು. ಇದು ಇಂಪಾರ್ಟೆಂಟು. ಇಂಪಡೆನ್ಸ್, ಪವರ್ ಫ್ಯಾಕ್ಟರ್, ಟ್ರಾನ್ಸ್ಫಾರ್ಮರ್, ಪ್ರತಿಯೊಂದನ್ನು ಬರ್ಕೋಬೇಕು. ವಿಡಿಯೋ ಪಾಸ್ ಮಾಡಿಬಿಟ್ಟು ಬರ್ಕೋಬೇಕು ವಿದ್ಯಾರ್ಥಿಗಳು. ಕಂಪ್ಲೀಟೆಡ್ ಚಿಲ್ಡ್ರನ್? ಓಕೆ, ಸೊ ಲಾಸ್ಟ್ ಪಾಯಿಂಟ್, ಮಾಡರ್ನ್ ಫಿಸಿಕ್ಸ್. ಸೊ ಮಾಡರ್ನ್ ಫಿಸಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾಡರ್ನ್ ಫಿಸಿಕ್ಸ್ ಚಾರ್ಟ್ ಫಾರ್ಮುಲಾ ಬರ್ತಾ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಪ್ರತಿಯೊಂದನ್ನು ಬರ್ಕೋಬೇಕು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ದೆನ್ ಆಟಮ್ ಚಾಪ್ಟರ್, ದೆನ್ ನ್ಯೂಕ್ಲಿಯಸ್, half life, average life, bending energy, then semiconductor ಮೇಲೆ ಇದೆ ನೋಡಿ, half wave rectifier, full wave rectifier. ಆ ಟ್ರಾನ್ಸಿಸ್ಟರ್ನ ಬಿಟ್ಟುಬಿಡಿ, ಟ್ರಾನ್ಸಿಸ್ಟರ್ ಮೇಲೆ ಕ್ವಶನ್ಸ್ ಬರೋದಿಲ್ಲ. ಗೇಟ್ಸು ತುಂಬ ಇಂಪಾರ್ಟೆಂಟು. ಗೇಟ್ಸನ್ನು ನೋಡಿ, ಒಂದೇ ಒಂದು ಪಿಕ್ಚರಲ್ಲಿ ನಾವು ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ ನೋಡಿ. ಗೇಟ್ಸ್ ಎಲ್ಲ ಗೇಟ್ಸು ಒಂದರಲ್ಲೇ ಇದೆ ನೋಡಿ. ಓಕೆ, ಬರ್ಕೊಂಡ್ರಲ್ಲ? ವಿಡಿಯೋ ಪಾಸ್ ಮಾಡಿಬಿಟ್ಟು ಬರ್ಕೊಂಡ್ರಲ್ಲ? ಓಕೆ, ಸೊ ಎಲ್ಲ ಫಾರ್ಮುಲಾಸನ್ನು ಒಂದು ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಜಾಸ್ತಿ ಇದೆ ಅಷ್ಟು ಬಿಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಥ್ಯಾಂಕ್ ಯು ಸೊ ಮಚ್ ಚಿಲ್ಡ್ರನ್.